ವಿಡಿಯೋ ನೋಡೋಣ ಬರ್ರಿ ಎಲ್ಲರೂ. ವಿಡಿಯೋ ಶುರುವಾಗಿದೆ ನೋಡಿ. ಮತ್ತು ಇಲಾಖೆಯ ಒಂದು ಕಾರ್ಯಚಟುವಟಿಕೆಗಳನ್ನು ಯಾವ ರೀತಿ ನಾವು ಪೂರೈಸಬೇಕು ಅನ್ನೋದನ್ನು ನಾವು ಪರಸ್ಪರ ಹಂಚ್ಕೋತಿದ್ವಿ. ಮತ್ತು ಅದಕ್ಕೆ ಏನಾದರೂ ಸಮಸ್ಯೆಗಳು ಬಂದರೆ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಂಡು ನಾವು ಮುಂದೆ ಸಾಗ್ತಾ ಇದ್ವಿ. ಅವರು ಶಾರದಾ ಟೀಚರ್ ಅವರು ಮಾತು ನೋಡಲಿಕ್ಕೆ ಸ್ವಲ್ಪ ಒರಟಾಗಿ ಅನಿಸಿದ್ರು. ಅವರ ಮನಸ್ಸು ತುಂಬ ಒಂದು ಮೃದುವಾದದ್ದು ಮತ್ತು ಅವರು ಧಾರಾಳ ಗುಣದವರು. ಶಾಲೆಯ ಅಭಿವೃದ್ಧಿಯನ್ನು ಚೆನ್ನಾಗಿ ಮಾಡಿದ್ದಾರೆ ಅವರು. ಯಾಕಂದರೆ ನಾನು ಮೇಲೆ ಅಲ್ಲಿ ಹೋಗ್ತಾ ಇದ್ದೆ ಮತ್ತು ಅವರು ನಮ್ಮ ಶಾಲೆಯ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಈಗ ಅವರ ನಿವೃತ್ತಿ ಇನ್ನೊಂದು ವಾರದೊಳಗೆ ಅವರು ನಿವೃತ್ತಿ ಆಗೋದಿದೆ. ಅಲ್ಲಿ ನಾನು ಇನ್ನೊಂದು ಹೇಳಬೇಕಂತಂದರೆ ಅವರು ಬಹಳ ಒಂದು ಇಡೀ ಅವ್ರ ಮನೆತನ ಸುಸಂಸ್ಕೃತವಾದಂತಹ ಮನೆತನ. ಚಿಕ್ಕ ಮಾನೇಶ್ವರದಲ್ಲ, ಅವರು ಕೂಡ ಒಂದು ಸೌಜನ್ಯದಿಂದ ನಡ್ಕೊಳ್ಳುವಂಥ ವ್ಯಕ್ತಿ. ಅವ್ರ ಇಡೀ ಕುಟುಂಬಕ್ಕೆ ಮತ್ತು ಇಬ್ಬರು ದಂಪತಿಗಳಿಗೆ ಈ ನಿವೃತ್ತಿ ಜೀವನ ಅತ್ಯಂತ ಸುಖಕರವಾಗಿ ನೆಮ್ಮದಿಯಿಂದ ಮತ್ತು ಆರೋಗ್ಯಯುತವಾಗಿ ಸಾಗಲಿ ಅಂತ ನಾನು ಭಗವಂತನಲ್ಲಿ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ತಮಗೆಲ್ಲರಿಗೂ ಮತ್ತೊಮ್ಮೆ ಅಲ್ಲಿ ಅಂತ ಒಂದು ಬೆಂಗಳೂರು ಅಂತ ಒಂದು ದೊಡ್ಡ ಸಿಟಿಯಾಗ ಒಬ್ಬರು ಯಾವುದೋ ಒಂದು ಎಷ್ಟೋ ಹಳೆ ಕಾಲದಲ್ಲಿ ಒಂದು ಪಾಠ ಮಾಡಿದ್ದು ನೆನಪಿಟ್ಟು ಕರೆಸಿ ಅವ್ರಿಗೊಂದು ಸನ್ಮಾನ ಮಾಡಿ ವಾಪಸ್ ಕಳಿಸಿದಾರಲ್ಲ, ಅದು ನನಗೆ ತುಂಬಾ ಖುಷಿ ಕೊಟ್ಟ ವಿಷಯ ಅವತ್ತು. ಸೊ ಈ ಕಾರ್ಯಕ್ರಮ ಮುಂದುವರೆಸುತ್ತಾ ಸುಖದೇವ್ ಕಾಮಾನಿ ಅಂತ ಹೇಳಿ, ನಾನು ಹುಕ್ಕೇರಿ ತಾಲೂಕಾ ಬೋರ್ಗಲ್ ಗ್ರಾಮದವರು. ನಮ್ಮ ಟೀಚರ್ ಅವರು ಇವತ್ತು ಈ ತಿಂಗಳ 31ನೇ ತಾರೀಕು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಅವರು ಬೋರ್ಗಲ್ ಗ್ರಾಮಕ್ಕೆ ಸುಮಾರು 5-6 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸಿದ್ದಾರೆ. ಅವರು ನಿರ್ವಹಿಸಿದ ವೇಳೆಯಲ್ಲಿ ನಾವು ಅವರ ಒಂದು ಉತ್ತಮವಾದ ವ್ಯಕ್ತಿಯ ಒಂದು ಹೆಸರನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ನಮ್ಮ ದೊಡ್ಡಪ್ಪರು. ಅವರು ಅಮೃತ್ ಹೊನ್ನಪ್ಪ ಕಾಮಾನಗೋಳ ಅಂತ ಹೇಳಿ ಅವರ ಮುಖ್ಯೋಪಾಧ್ಯಾಯರಾದಾಗ ಟೀಚರ್ ಅವರು ಸಹಶಿಕ್ಷಕರಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರ ಯಾವುದೇ ಒಂದು ತಂಟೆ, ಯಾವುದಾದ್ರೂ ಒಂದು ತೊಂದರೆಗಳಿಗೆ ಏನಾದರೂ ಬಂದರೆ ಅದನ್ನು ನಿರ್ವಹಿಸಲಿಕ್ಕೆ ನಮ್ಮ ದೊಡ್ಡಪ್ಪರವರು ಮತ್ತು ಟೀಚರ್ ಅವರು ಕಂಕಣಬದ್ಧವಾಗಿ ನಿಲ್ತಾ ಇದ್ದರು. ಅವರ ಈ ಶಿಕ್ಷಣ ವೃತ್ತಿಯಲ್ಲಿ ವಿದ್ಯಾರ್ಥಿಗಳಾಗಿ ಕಲಿತಂಥ ವ್ಯಕ್ತಿಗಳು ಈಗ ಜೈಜ್ ಅಂತ ಹೇಳಿ ಹೇಳಿದ್ರಲ್ರಿ, ಅವರು ನಮ್ಮ ಬ್ರದರ್ ಆದಂಥ ಬಸವರಾಜ ಸನದಿಯವರು. ಅದಲ್ಲದ ಅವ್ರ ಬ್ಯಾಚ್ನಲ್ಲಿ ಕಲಿತಂಥ ವ್ಯಕ್ತಿಗಳು ಬಹಳಷ್ಟು ಜನರು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಬಹಳ ಕಡೆತನಕ ಇರ್ತಾವಂತ ಹೇಳಿ ಅವರ ನಾವು ಸೇವಾ ನಿವೃತ್ತಿಗೆ ಆಗ್ತಾ ಇದ್ದಾರೆ. ಅವರ ವಿಶ್ರಾಂತ ಜೀವನ ಸುಖಮಯವಾಗಿ ಸಾಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಶಾರದಕ್ಕವರ ಸೋದರತ್ತೆ ಮಗಳು, ಕೊನೆ ಮಗಳು. ಇವ್ರು ಹೆಂಗೆ 10 ಜನ ಇದ್ದಾರೆ, ನಾವು ಕೂಡ 7 ಜನ ಇದ್ದೀವಿ. 7 ಜನರಲ್ಲಿ ಒಬ್ಬರಿಗೆ ಬಿಟ್ಟು 6 ಜನರು ಕೂಡ ಸರ್ಕಾರಿ ನೌಕರಿ, ಎಲ್ಲರೂ ಶಿಕ್ಷಕ ವೃತ್ತಿನೇ. ಇವರಲ್ಲಿ ಕೂಡ ಶಿಕ್ಷಕ ವೃತ್ತಿ. ಏನು ಹೆಣ್ಣೊಂದು ಕಲಿತ್ರೆ ಶಾಲೆ ಒಂದು ತೆರೆದಂತೆ ಅಂತ ನಮ್ಮ ಅಜ್ಜ, ಇವ್ರ ಅಜ್ಜ ನಮ್ಮ ಅಜ್ಜ ಒಂದೇ. ಅವರು ಕೇವಲ 2ನೇ ತರಗತಿನೂ 3ನೇ ತರಗತಿನೂ ಕಲ್ತಿದ್ದು. ಅವರು ತಮ್ಮ 5 ಜನ ಗಂಡು ಮಕ್ಕಳು ಅಂತ ಇಷ್ಟು ದಿನ ಏನು ಬರೀ ಶಾಲೆ, ಮನೆ, ಮಕ್ಕಳು, ಕೆಲಸ, ಅದೇ. ಇನ್ನು ಮುಂದೆ ಅವರು ತಮ್ಮ ಆರೋಗ್ಯ ಹಾಗೂ ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆ ದೇವರು ಅವರಿಗೆ ಹೆಚ್ಚಿನ ಆಯುರ ಆರೋಗ್ಯ ಕೊಟ್ಟು ಇಬ್ಬರು ದಂಪತಿಗಳಿಗೆ ಶತಾಯುಷಿಗಳಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಧನ್ಯವಾದಗಳು. ಇವರು ನಮ್ಮ ಅಂಕಲ್ ಆಗಬೇಕು, ಭೋಜರಾಜ್ ಮಾನೆಯವರು. ನನ್ನ ಹೆಸರು ರವಿ ಮಾನೆ ಅಂತ. ನಾನು ಚಿಕ್ಕುಡಿಯಲ್ಲಿ ಅಡ್ವೊಕೇಟ್ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವರು ನಮ್ಮ ಅಂಕಲ್ ಅವ್ರಿಗೆ ನಾನು ಚೆನ್ನಾಗಿದ್ದಾಗಿಂದ ನೋಡ್ತೀನಿ. ನಮ್ಮ ಅಂಟಿ ಬದಲು ಎಲ್ಲರೂ ಮಾತಾಡಿದ್ರು. ಈಗ ನಮ್ಮ ಅಂಕಲ್ ಬದಲು ಯಾರು ಮಾತಾಡಿಲ್ಲ. ಅದಕ್ಕೆ ನಾ ಯಾವಾಗ ಸ್ಟೇಜ್ನಾಗ ಬಂದು ಹಿಂಗೆ ಯಾವಾಗ ಮಾತಾಡಿಲ್ಲ. ಅಂಕಲ್ ಬದಲು ನೀವು ಯಾರು ಮಾತಾಡಲಿಲ್ಲ ಅಂತ ನಾನು ಮಾತಾಡ್ತೀನಿ. ನಮ್ಮ ಅಂಕಲ್ ಇದ್ದರು ಸಣ್ಣಾಗಿದ್ದಾಗಿಂದ ನೋಡ್ತಾ ಇದ್ದೇನೆ ನಾನು. ಭಾಳ ಕಷ್ಟದ ಮನುಷ್ಯರು ಅವರು. ಅವರಿಗೆ ಯಾರ್ದು ಸಪೋರ್ಟ್ ಇಲ್ಲ, ಏನಿಲ್ಲ. ತಾನೇ ದುಡಿದು ತಾವೇ ಇದು ಸಾಲಿ ಕಲಿತು ನೌಕರಿ ಹಿಡಿದು ಇದು ಇದೆ ಅವ್ರಿಗೆ. ಸಣ್ಣಾಗಿದ್ದಂಗೆ ನೋಡ್ತೀನಿ. ಭಾಳ ಕಷ್ಟ ಅಂದರೆ ಭಾಳ ಕಷ್ಟ ಅಂದರೆ ಸರ್ ನಮ್ಮ ಅಂಕಲ್. ಅದಕ್ಕೆ ಈಗಾದರೂ ಅವರು ಚಲೋ ಜೀವನ ಮಾಡಲಿ. ಈಗ ನಿವೃತ್ತಿ ಆಗಿದ್ದಾರೆ ಅಂದರೆ ಕೆಲಸದಿಂದ ಅಷ್ಟಾಗಿದ್ದಾರೆ ಅವರು. ಈಗಂತೂ ಭಾಳ ಜವಾಬ್ದಾರಿ ಇದೆ ಅವರಿಗೆ. ತಮ್ಮ ಮಕ್ಕಳದೆಲ್ಲ ಮದುವೆ ಮಾಡೋದು, ಅವರೆಲ್ಲ ಅವರವ್ರು ಸೆಟ್ಲ್ ಮಾಡಬೇಕಂತ ಅವರೆಲ್ಲ ಇದಿದೆ. ಅವರು ಎಲ್ಲ ಒಳ್ಳೆ ಮನಸ್ಸು ಕೂಡ ಭಾಳ ಇದೆ. ನಮ್ಮ ಅಂಟಿನೂ ಹಾಗೇನೆ. ಇಬ್ಬರು ಮಂದಿ ಚಲೋ ಜೀವನ. ಈ ರಿಟೈರ್ಮೆಂಟ್ ಅಂದರೆ ಈಗ ರಿಟೈರ್ಮೆಂಟ್ ಅಂದ್ರೆ ಅವರು ಇದರಿಂದ
ನಮ್ಮ ಕಾಕು ಒಂದು ಎರಡು ಮಾತು ಮಾತಾಡಬೇಕು ನಮ್ಮ ಇದ್ರ ಕಡೆ ಬರ್ರಿ. ಗಳಿಗೆ ಮೊದಲು ನಮಸ್ಕಾರ. ಬಹಳಷ್ಟು ಹೆಮ್ಮೆ ಅನಿಸುತ್ತದೆ. ಯಾಕೆ ಈ ಕಾರ್ಯಕ್ರಮಕ್ಕೆ ಇವಾಗ ಯೂಶ್ವಲಿ ನಿನ್ನೆ ನಮ್ಮ ಅಕ್ಕ ಹೇಳ್ತಿದ್ದೆ, ನಾನು ಡ್ಯೂಟಿಯಿಂದ ಬಂದ ಮೇಲೆ ನಾನು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಿನ್ನೆ ಬಂದ ತಕ್ಷಣ ಈ ಥರ ಒಂದು ಪ್ರೋಗ್ರಾಮ್ಗೆ ಹೋಗೋಣ. ಯೂಶ್ವಲಿ ನಮಗೇನು ಅನಿಸುತ್ತೆ, ನಾಳೆ ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ರಜೆ ಇರುತ್ತೆ, ಮನೇಲಿ ಚಿಲ್ಲಪ್ ಮಾಡೋಣ, ಯಾಕೆ ಸುಮ್ಮನೆ ಅನ್ಸುತ್ತಲ್ಲ. ಸಂಡೇ ಇದ್ದಾಗ ಯಾರು ಫಂಕ್ಷನ್ ಸಿಟ್ಟು ಬರ್ತಿರ್ತೀವಿ ನಮ್ಮ ಒಂದು ಸಂಡೆ ಹೋಗ್ಬಿಡ್ತಲ್ಲ. ಇಲ್ಲಿ ಕೂತಾರಲ್ಲ ಹೆಣ್ಮಕ್ಳು, ಈಗ ಎಷ್ಟು ಜನ ಮಾತಾಡ್ತಿರಲ್ಲ ಅವ್ರಿಗೆಲ್ಲ ಕೇಳ್ರಿ ನೀವು. 5-6 ದಿನ ಮದ್ವೆ ಐತಿ ಬರವ ಅಂತಂದ್ರ ಮನೆ ಕ್ಲೀನ್ ಮಾಡೋದಿತ್ತು, ಅರ್ಬಿ ಮಡಚಿಡೋದಿತ್ತು, ಇವೆಲ್ಲ ತಲೆಯಾಗಿರ್ತಾವೆ. ಅಂತಾದ ಒಂದು ಮನಸ್ಥಿತಿ ಒಳಗೆ ನಾ ಬಂದೇರಿ. ಬಂದ ತಕ್ಷಣ ಅಂಕಲ್ ಅವ್ರು ನಂಗೆ ವೆಲ್ಕಮ್ ಮಾಡಿದ್ರಿ, ಬಾವ ಹಿಂಗೆ ನೋಡ್ರಿ ಎಲ್ಲ ಚಲೋ ನಡೆಯತ್ತೆ. ಅದೇ ಮನಸ್ಥಿತಿ ಒಳಗೆ ಬಂದೆ. ಬಂದು ನೋಡ್ತೀನಿ ಇವ್ರು ಮೇಡಮ್ ಅವ್ರು ವೆಲ್ಕಮ್ ಮಾಡಿದ್ರು. ಓಕೆ, ಯಾಕಂದ್ರೆ ಮುಖ ಪರಿಚಯ ಇಲ್ಲ ಫಸ್ಟ್ ಟೈಮ್. ಹಂಗೆ ನೋಡ್ತೀನಿ ರಿಟೈರ್ಡ್ ಯಾರಾಗತ್ತಾರ ಅಂತ ಎಕ್ಸ್ಪ್ರೆಷನ್ ಹಿಂಗೆ ಇವ್ರ ಅಂದ್ರೆ ನೋಡಾಕ 60 ವರ್ಷ ಮುಟ್ಟಾತಾರ ಅಂತ ಅನಿಸ್ಬೇಕ್ರಿ. ಅಷ್ಟೊಂದು ಹೆಲ್ದಿ ಲೈಫ್, ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಹೆಲ್ದಿ ಲೈಫ್ ಕಾಣ್ತು. ಈಗ ಇಲ್ಲಿ ಬಂದು ಮಾತಾಡಕ್ ಒಂದು ರೀಸನ್ಸ್ ಏನಂತಂದ್ರೆ, ಎತ್ರ ನಾರೆಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ ಎತ್ರೆ. ಇವ್ರ ಫ್ಯಾಮಿಲಿ ಒಳಗೆ 10 ಜನ ಅಂತ ಹೇಳತ್ತಾರು, ಅದ್ರಾಗ 7 ಜನ ನಾರಿಯರೇ ಅದಾರ. ನಾರಿಯರ್ ಹೆಂಗದಾರ ಅಂದ್ರೆ ಪವರ್ಫುಲ್ ನಾರಿಯರ್ ಅದಾರ. ಎಲ್ಲರೂ ಗೌರ್ಮೆಂಟ್ ಜಾಬ್ ತಗೊಂಡ ಇಡೀ ಸಮಾಜಕ್ಕ ಮಾದರಿ ಹೌದಿಲ್ರಿ. ಈಗ ಅವ್ರು ಹೇಳ್ದಂಗ, ಈಗ ದೊಡ್ಡವ್ರು ಮಾತಾಡಿದ್ರು, ಸರ್ ಹೇಳ್ದಂಗ ನಂಗೆ ನೆನಪಿರೋದು ಹೇಮಾ ಮಾಲಿನಿ ಅಂತಾರ ಫ್ಯಾಮಿಲಿ ಒಳಗೆ. ಅವ್ರು ಮಾತಾಡಿದ್ರು, ಅವ್ರಿಗೆ 68 ವರ್ಷ ಅಂತ. 68 ವರ್ಷದ ಅವ್ರ ಸಾಕ್ಷಿಯಾಗಿ ನಮ್ಮಂತ ಯಂಗ್ಸ್ಟರ್ಸ್ ಹೇಳ್ತಿರ್ಬೇಕಾದ್ರೆ ಅವ್ರ ತಂದೆಯವ್ರ ಬಗ್ಗೆ ಮಾತಾಡಿದ್ರಿ. ಅವ್ರು ಆ ಕಾಲ ಬಹಳಷ್ಟು ಗೊತ್ತಿರುವಂತಂದ್ರೆ ಕ್ಯಾಸ್ಟಿಸಮ್ ಆಗಿರ್ಬೋದು, ಎಕನಾಮಿಕಲ್ ಆಗಿರ್ಬೋದು. ಅವಾಗೆಲ್ಲ ಸಾಲಿ ಕಲಿಸೋದಂದ್ರೆ ಸರಳ ವ್ಯವಸ್ಥೆ ಇರಲಿಲ್ಲ. ಈಗ ಸಿಗುವಂತ ಗೌರ್ಮೆಂಟ್ ಹಾಸ್ಟೆಲ್ಸ್ಗಳು ಇರಲಿಲ್ಲ, ಗೌರ್ಮೆಂಟ್ ಫೆಸಿಲಿಟೀಸ್ ಇಷ್ಟು ಈಸಿಯಾಗಿ ಮಕ್ಕಳಿಗೆ ಸಿಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಅಲ್ಲಿ 10 ಜನರಲ್ಲಿ 7 ನಾರಿ. ಅದೇ ರೀತಿ ರಿಟೈರ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಹೇಳಿದ್ರು ದೊಡ್ಡವರು ತಿಳಿದವರು, ವೃತ್ತಿ ಮಾತುಗಳು ಭಾಳ ಆಗ್ಬೋದು. ಬಹಳಷ್ಟು ಖುಷಿಯಿಂದ ಬಂದು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ವಾಲಂಟರಿಯಾಗಿ. ಇಲ್ಲಿರುವಂಥ ಸರ್ ಆಗಿರ್ಬೋದು, ಎಲ್ಲರೂ ಒಂದು ಗೌರ್ಮೆಂಟ್ ಜಾಬಲ್ಲೇ ಇರುವಂಥವ್ರು. ಆದರೆ ಸಮಾಜಕ್ಕೆ ಮಾದರಿ, ಸಮಾಜಕ್ಕೆ ಶಕ್ತಿ, ಹಾಗೂ ಇಡೀ ಭಾರತಕ್ಕೆ ಒಂದು ನಮ್ಮಂಥ ಯೂತ್ಸಿಗೆ ಬಹಳಷ್ಟು ಸ್ಫೂರ್ತಿ ಅಂತ ಹೇಳ್ತಾ ಇವರಿಗೆ ಮತ್ತೊಮ್ಮೆ ಹ್ಯಾಪಿ ರಿಟೈರ್ಮೆಂಟ್ ಹೇಳಿ. ಇಲ್ಲಿ ನಡೆದಂತಹ, ಈಗ ಸರ್ ಬಗ್ಗೆ ಹೇಳಿದ್ರು, ನಮ್ಮ ಅಮ್ಮರು ಒಂದು ಸ್ವಲ್ಪ ಬಂದು ಅವ್ರ ತಂದೆ ತಾಯಿ ಬಗ್ಗೆ, ಅವ್ರ ಜೀವನದ ಬಗ್ಗೆ ಹೇಳಿದ್ರು. ಹೌದ್ರಿ, ಪ್ರತಿಯೊಬ್ಬರು ಕಷ್ಟಪಟ್ಟಿರ್ತಾರೆ. ನಿಮ್ಗೆ ಅನಿಸ್ತಾ ಇದೆ ರೀ, ಹೆಂಡತಿ ಅವ್ರದ್ದು ರಿಟೈರ್ಮೆಂಟ್ ನಡೀತಾ ಇದೆ. ಆಲ್ರೆಡಿ 2 ವರ್ಷ ಆಗಿದೆ ಅವ್ರದ್ದು ರಿಟೈರ್ಮೆಂಟ್ ಆಗಿ. ಅವ್ರ ಫಂಕ್ಷನ್ ಆಗಿಲ್ಲ ಅನ್ನೋ ಬೇಜಾರಿಲ್ಲ, ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ನನಗೆ ಯಾರು ಮಾಡಿದಾರೆ ಅನ್ನೋದು ಒಂದು ವ್ಯವಸ್ಥೆ. ಆ ಥರ ಏನಿಲ್ಲ. ಹೆಂಡತಿಗೆ ಬೆನ್ನೆಲುಬಾಗಿ ನಿಂತು ಇವತ್ತಿನ ಅವ್ರ ರಿಟೈರ್ಮೆಂಟ್ ಅಲ್ಲಿ ತಮ್ಮ ರಿಟೈರ್ಮೆಂಟ್ನ ಸಾರ್ಥಕತೆಯನ್ನು ಪಡಿತಾ ಇದ್ದಾರೆ ಅಂತ. ಅದೇ ರೀತಿ ಇನ್ನೊಂದು ಖುಷಿಯಾಗಿ ಹೇಳಲೇಬೇಕು ಅನಿಸ್ತಾ ಇರೋದು ಅವ್ರ ಅಳಿಯರ ಬಗ್ಗೆ. ಯಾಕಂತಂದ್ರೆ ಮಗನಾಗಿ ನಿಂತು ಹೆಂಡತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಷ್ಟೋ ಜನ ಇಲ್ಲಿ ನಿಂತವ್ರಿಗೆ, ಹೌದಪ್ಪ ಒಬ್ರು ಮನೆಗೆ ಅಳೆಯಾಗ ಹೋಗ್ಲಾರ್ದೆ ಮಗನಾಗಿದ್ರೆ ಎಷ್ಟೋ ಖುಷಿಯಾಗಿ ನಾವು ಅಷ್ಟೇ ಭಾಗಿಯಾಗಿರ್ತೀವಿ. ನನಗೆ ಆಶ್ಚರ್ಯ ಅನ್ಸತ್ತ, ಒಂದು ಸಣ್ಣತಿ ದೊಡ್ಡತಿ ಅವ್ರು ಇವ್ರು 10 ಜನ ನೆನಪಿಟ್ಕೊಂಡಿದ್ದಾರೆ. 10 ಜನಕ್ಕೂ ಅಷ್ಟೇ ಪ್ರೀತಿ. ಇವ್ರೊಬ್ಬರೇ ಅಂತಲ್ಲ, 10 ಜನಕ್ಕೂ ಅಷ್ಟೇ ಪ್ರೀತಿ, 10 ಜನಕ್ಕೂ ಅಷ್ಟೇ ವಹಿವಾಟ ಇಟ್ಕೊಂಡು ಬಹಳಷ್ಟು. ಅದು ಅವ್ರ ಜಾಬ್ ಟೆನ್ಷನ್ ಅಲ್ಲಿ, ಪ್ರೆಷರ್ ಅಲ್ಲಿ, ಇಟ್ಸ್ ಅ ಗ್ರೇಟ್ ಜಾಬ್. ರಿಲೇಶನ್ಶಿಪ್ನ ಇಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋದಿದೆಯಲ್ಲ, ನನಗೊಂದು ಮಾದರಿ ಆಯಿತು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಇನ್ನೊಂದು ಏನು ನೆನಪಾಗ್ತದೆ ಅಂತಂದ್ರೆ, ನಮ್ಮೆಲ್ಲ ಆಟಗಳು ನನಗೆ ಅನ್ಸಕ್ಕೆ ಎಷ್ಟೋ ಸಲ ನನಗೆ ಯಾವಾಗ ಅನ್ಸಿಲ್ಲ, ಅವ್ರು ನನಗೆ ಹಳೆ ಥರ ನೋಡ್ತಾರೆ, ಸ್ವಂತ ಮಗನ ಥರನೇ ನನಗೆ ಟ್ರೀಟ್ ಮಾಡ್ತಾರೆ. ಇವನ್ ಅವ್ರ ಮಕ್ಕಳಿಗಾರೆ ಇಷ್ಟು ಕಾಳಜಿ ಮಾಡ್ತಾರೆ. ನಾನು ಎಷ್ಟು ಸಲ ನೋಡೀನಿ, ಅವ್ರ ಮನೆಗೆ ಹೋದ್ರೆ ಏನೋ ನನ್ನ ಕಂಡ್ರೆ ಏನೋ ಒಂದು ಅವ್ರಿಗೆ ಪ್ರೀತಿ, ಅಭಿಮಾನ. ಸೊ ಅವ್ರ ಆಶೀರ್ವಾದ ಯಾವಾಗ ನನ್ನ ಮೇಲೆ ಇರಲಿ. ಸೊ ಅಂತ ನಾ ದೇವರಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಮಾಮೂರ್ ಬಗ್ಗೆ ಸ್ವಲ್ಪ ಹೇಳಬೇಕಂದ್ರೆ, ನಮ್ಮ ತಾಯಿ ಹೇಳ್ತಿರ್ತಾರೆ ಏನಾದರೂ, ಯಪ್ಪ ನಿಮ್ಮ ಮಾಮ ದೇವ್ರಿದ್ದಂಗೆ ನೋಡೋದು. ನಮ್ಮ ತಾಯಿ ಒಬ್ಬರು ಅನಕ್ಷರತೆ ವಯಸ್ಸಾಗಿದೆ, ಅವನು ಒಂದು 100 ಸಲ ಆದರೂ ಹೇಳಿರ್ಬೇಕು ನನ್ನ ತಾಯಿ ಈ ಮಾತು. ದೇವ್ರಿದ್ದಂಗೆ ಶಾಂತ ಅದಾರ, ಸಮುದ್ರ ಅದಾರ.
ಈ ಮಾತನ್ನು ನಿಜವಾಗ್ಲೂ ನಮ್ಮ ಮಾಮವ್ರ ಬಗ್ಗೆ ಸೊ ಅವ್ರು ಮೋಸ್ಟ್ಲಿ ಒಂದೊಂದ್ಸಲ ಅಂದಿದ್ರು. ನಾನೀಗ ಅವಾಗ ನಮ್ಮ ನಾಗು ಸರ್ ಅಂದರು, ಮಾಮವ್ರು ತುಂಬಾ ಒಳ್ಳೆಯವರು, ಯಾವಾಗಾದ್ರೂ ಸ್ವಲ್ಪ ಶಾರ್ಟ್ ಟೆಂಪರ್ ಆತಾರ ಅಂತ. ಬಟ್ ಈಗ ನನ್ನ ಮದುವೆ ಆಗಿ ಆಲ್ಮೋಸ್ಟ್ 14 ವರ್ಷ ಆಗ್ತಾ ಬರ್ತಾ ಇದೆ. ಯಾವಾಗೂ ಒಂದು ಸಲನೂ ನನ್ನ ಮುಂದೆ ಆ ಎಕ್ಸ್ಪ್ರೆಷನ್ ಎಂದೂ ಕಂಡಿಲ್ಲ ನಾನು. ಸೊ ಆ ಒಂದು ಅವರಲ್ಲಿ ಎಷ್ಟೊಂದು ಡೈಜೆಸ್ಟಿವ್ ಕೆಪಾಸಿಟಿ ಅಂದರೆ ಏನೇ ಬಂದರೂ ದಕ್ಕಿಸ್ಕೋತಾರೆ. ಸೊ ಅದು ನಮ್ಮ ಮಾಮನಲ್ಲಿ ನಾನು ತುಂಬ ನನಗೆ ಖುಷಿ ಪಟ್ಟೆ. ಅದನ್ನೇ ನಾನು ಕೂಡ ಒಂದೊಂದ್ಸಲ ಅನಿಸ್ತದೆ, ಯಾವಾಗಲೇ ಒಂದೊಂದ್ಸಲ ಏನೋ ಡಿಸ್ಟರ್ಬ್ ಆಗುತ್ತೆ, ಸಹಜ ಅದು ಮನುಷ್ಯ. ಆದರೆ ಅವರು ಬೇರೆಯವ್ರ ಮುಂದೆ ಏನಾದರೂ ಅವರು ತಮ್ಮ ಏನು ಸಿಟ್ಟು ಅಥವಾ ಏನಾದರೂ ಎಕ್ಸ್ಪ್ರೆಸ್ ಮಾಡಿರ್ಬೇಕು, ಆದರೆ ನನ್ನ ಮುಂದೆ ಮಾತ್ರ ಒಂದು ಸಲನೂ ಕೂಡ ಇನ್ನಾದ್ರೂ ಈಗ 14ನೇ ವರ್ಷ ಬಂತು ಮದುವೆಯಾಗಿ. ಸೊ ಅದು ನನಗೆ ನಮ್ಮ ಮಾಮವರಲ್ಲಿ ನನಗೆ ಇದೊಂದು ಕಲಿಯಾಗಿ ಸಿಕ್ತು ನಮ್ಮ ಮಾಮನಿಂದ. ಸೊ ಭಾಳ ಶಾಂತ ಸಮಾಧಾನ, ಆಮೇಲೆ ಕಳ್ಳಾರ್ಕಂತಾರೆ ಅಂತ ಕರಿತೀರಲ್ಲ, ಅದು ನಮ್ಮ ಮಾಮವರಲ್ಲಿ ನನಗೆ ಸಿಕ್ಕೋದು. ಅವರಂತ ಏನು ಮೆದು ಕರುಳು. ಸೊ ನನಗೆ ಮೋಸ್ಟ್ಲಿ ಇಷ್ಟೊಂದು ಏನು ಜಲ್ದಿ ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಅದು ನಾನು ಅವ್ರು ನನಗೆ ಸಿಕ್ಕೋದು ನನ್ನ ಭಾಗ್ಯ ಅಂತ ಬಯಸ್ತೀನಿ. ಆಮೇಲೆ ನಮ್ಮ ಅತ್ತೆದು ಇನ್ನೊಂದು ಹಾಫ್ ಪ್ಯಾಂಟ್ ಅದಿರ್ತವೆ, ಆ ಸ್ಕೂಲ್ನಾಗ ಕೂತ್ಕಸಿಂದ್ರೆ ಸ್ಟಿಚ್ ಮಾಡ್ತಿದ್ದಾರೆ. ಅಂದರೆ ಇದೇ ಫಸ್ಟ್ ಟೈಮ್ ನನ್ನ ಈ ಒಂದು ನಾ ಕೇಳೋದು ಯಾವ ಟೀಚರ್ ಕಡೆದು ನಾನು ಕೇಳಿಲ್ಲ. ಅದು ಸ್ವಂತ ನಮ್ಮ ಅತ್ತೆನೇ ಈ ಕೆಲಸ ಮಾಡ್ಯಾರ. ಅಂದರೆ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ಅವ್ರು ಬರೀ ಪಾಠ ಮಾಡೋದು ಅಷ್ಟೇ ಸ್ಕೂಲಿಗೆ ಹೋಗಿಲ್ಲ, ಆ ಮಕ್ಕಳದು ಅವ್ರದ್ದು ಅರ್ಥ ನೋಡಬೇಕು. ಸೊ ಆ ಮಕ್ಕಳಿಗೆ ಅಂಗಿ ಗುಡ್ಡಿ ಹಾಕೊಂಡು ಬಂದಿರ್ತಾರೋ, ಸೊ ಏನೋ ಪ್ಯಾಂಟ್ ಅದಿರ್ತಾವೆ, ಏನೋ ಮಾಡೋದು ಅದನ್ನು ಕುತ್ಕೊಂಡು ಸ್ಕೂಲಲ್ಲಿ ಹೊಲಿದು ಆ ಮಕ್ಕಳಿಗೆ ಉಡಿಸಿ ಮನೆ ಕಳಿಸ್ತಾರಂದ್ರೆ ಇದಕ್ಕಿಂತ ದೊಡ್ಡದು ನನಗೆ ಏನೂ ಅನ್ಸಂಗಿಲ್ಲ. ಅದು ನನಗೆ ತುಂಬ ಖುಷಿ ಆಯಿತು. ಸೊ ನಾನು ಅವರ ಅಳಿಯ ಆಗಿರೋದು ತುಂಬ ಹೆಮ್ಮೆ. ಆಮೇಲೆ ಐ ಫೀಲ್ ಆಲ್ವೇಸ್ ಪ್ರೌಡ್ ದಟ್ ನಮ್ಮ ಅತ್ತಿ ಮಾವ ನನಗೆ ಅವರು ಸ್ವಂತ ಮಗ ದರ್ಶನಕ್ಕಿಂತ ಜಾಸ್ತಿ ನನಗೆ ಕಾಳಜಿ ಮಾಡ್ತಾರೆ ಅವರು. ಸೊ ಆ ಫೀಲಿಂಗ್ ನನಗೆ ಎಷ್ಟೋ ಸಲ ಅನುಭವಿಸಿದೆ. ನಾನೇ ಅವ್ರ ತಕ್ಕ ನಾನಿಲ್ಲ, ಬಟ್ ಅದು ಯಾವಾಗಲೂ ಅವ್ರು ನನ್ನ ಮುಂದೆ ಎಕ್ಸ್ಪ್ರೆಸ್ ಮಾಡಿಲ್ಲ. ಸೊ ಅದು ನನಗೆ ನನ್ನ ಪುಣ್ಯನೇ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳುತ್ತಾ ನಾನು ಈಗ ಸ್ವಲ್ಪ ಅಭಿಷೇಕ್ ರಿಕ್ವೆಸ್ಟ್ ಮಾಡ್ತೀನಿ. ಅಭಿಷೇಕ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ಅಭಿಷೇಕ್ ನಾನೇ, ನಮ್ಮ ಅಂಕಲ್ ಅವರು ದೊಡ್ಡನ ಮಗ ನಾನು. ನಮ್ಮ ಆಯಿ ಹೇಳ್ತಿದ್ರು ನಮ್ಮ ಅಂಕಲ್ ಎಷ್ಟು ಕಷ್ಟಪಟ್ಟು ಜಾಬ್ ಅಂದ್ರೆ ಅಂತ. ಟಿಫನ್ ಬಾಕ್ಸಲ್ಲಿ ಚಿಕ್ಕಮೂರಿಗೆ ಊಟ ಮಾಡಿ ಸ್ಟಡಿ ಅವ್ರೊಂದು ಮಾರ್ಗದರ್ಶನ ಸೇರಿ ಈ ಸ್ಟೇಜಲ್ಲಿ ಬಂದಿರೋದು. ನಾನು ನಮ್ಮ ತಂದೆ ಹೇಳ್ತಿದ್ರು, ನಮ್ಮ ತಮ್ಮತ್ತು ನೋಡ್ಕೊಂಡು ಕಲಿ ಸ್ಟಡಿ ಮಾಡೋದು. ನಾವು ಸ್ಟಡಿನೂ ಏನು ಮಾಡ್ತಿರಲಿಲ್ಲ ಸರ್, ಚಿಕ್ಕವರಿದ್ದಾಗ ಅವ್ರು ನೋಡ್ಕೊಂಡು ಕಲಿಯೋದು ಮುಂದೆ ಲೈಫ್ ಆಗ್ತದೆ. ಒಂದು ಮಾರ್ಗದರ್ಶನ ಅವರಿಂದ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಕಾಕೋರು ಜಾಸ್ತಿ ಮೋಟಿವೇಟ್ ಪರ್ಸನ್. ಮಾತಾಡೋಕೆ ಆಗ್ತಾ ಇಲ್ಲ, ಬಟ್ ಅವ್ರ ರಿಟೈರ್ಮೆಂಟ್ ಲೈಫ್ ಏನಿದೆಲ್ಲ ಅವ್ರು ಹ್ಯಾಪಿಯಾಗಿ ಎಂಜಾಯ್ ಮಾಡಿದಂತ. ಥ್ಯಾಂಕ್ ಯು. ಸೊ ಸರ್ ನಾವು ಧಾರವಾಡದಲ್ಲಿ ಸರ್ ಸ್ವಲ್ಪ ಇದ್ದಿಲ್ರಿ. ಸರು ಸಂಗಮೇಶ್ ಸರ್ ಅಂತ. ಸೊ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಇಲ್ಲೂ ಹೇಳಿ. ಅವರೆಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸರ್, ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ಎಲ್ಲರೂ ತುಂಬ ಕುತೂಹಲದಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಿವೃತ್ತಿಯಾಗಲಿರುವ ದಂಪತಿಗಳಿಗೆ ನಾವು ಇವಾಗ ಅವರಿಗೆ ನವ ದಂಪತಿಗಳು ಕಾಣ್ಬೋದು. ದಂಪತಿಗಳಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಾ. ಅದೇ ನಾನು ಹೇಳೋದು ಅಂತಂದರೆ, ನಿವೃತ್ತಿ ಅಂತಂದರೆ ಅದೇ ನಮ್ಮದು ಎಲ್ಲ ಮುಗಿತಪ್ಪ ಅಂತ ಹೇಳಿ ತಿಳ್ಕೊಳ್ಳೋದು ಬೇಡ. ಇನ್ನೂ ಬಹಳಷ್ಟು ಇದೆ ಲೈಫಲ್ಲಿ. ಮತ್ತು ಪ್ರತಿಯೊಬ್ಬರು ಹೇಳಿದ್ರು ಇದು 2ನೇ ಮೀನಿಂಗ್ ಅಂಥೇಳಿ. ನಿವೃತ್ತಿಯನ್ನು ನಾವು ಹೆಂಗೆ ಕಳ್ಕೊಬೇಕು ಅಂತಂದರೆ 1-2 ಲೈನ್ ಹೇಳ್ತೀನಿ. ಅದರಲ್ಲಿ ಅವಾಗ ನಾನು ಅರ್ಧಕ್ಕೆ ಬಿಟ್ಟಿದ್ದೆ, ಭಾಳ ಆಗಿದ್ದು ಅಂತೇಳಿ. ನಿವೃತ್ತಿಯ ನಂತರದ ಸಂತಸದ ಜೀವನಕ್ಕೆ ಈ ಕೆಳಗಿನ ಕೆಲವು ಸರಳ ಸೂತ್ರಗಳನ್ನು ಪಾಲಿಸಿ ಜೀವನ ಪಾವನಗೊಳಿಸಿಕೊಳ್ಳಬಹುದು. ನಿವೃತ್ತಿ ಅನ್ನುವುದು ಜೀವನದ ಕೊನೆಯಲ್ಲ, ಇನ್ನೊಂದು ಹಂತದ ಆರಂಭ ಎಂದು ಭಾವಿಸಿ ನಿವೃತ್ತಿಯನ್ನು ಸಕಾರಾತ್ಮಕವಾಗಿ ಯೋಚಿಸಬೇಕು. ಇಷ್ಟವಾದ ಕೆಲಸಗಳಲ್ಲಿ ನಿರತರಾಗುವುದರಿಂದ ನಕಾರಾತ್ಮಕ ಯೋಚನೆಗಳು ಸುಳಿಯಲಾರವು.
ಕುಟುಂಬದ ಸದಸ್ಯರಲ್ಲಿ ತಮ್ಮ ಜೀವನದಲ್ಲಾದ ಅಮೂಲ್ಯ ಅನುಭವಗಳನ್ನು ಹಂಚಿಕೊಂಡು ಸಂದರ್ಭಾನುಸಾರ ಹಾಸ್ಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸೇವಾವಧಿಯ ಅನುಭವ ಹಾಗೂ ಹವ್ಯಾಸಗಳನ್ನು ಹೊಸ ರೀತಿಯಲ್ಲಿ ರೂಢಿಸಿಕೊಂಡು ಅವುಗಳನ್ನೇ ಹೊಸ ಪ್ರವೃತ್ತಿಯನ್ನಾಗಿ ಮಾಡಿಕೊಳ್ಳಬಹುದು. ಓದುವುದು, ಮಕ್ಕಳಿಗೆ ಪಾಠ ಹೇಳುವುದು, ಯೋಗ ಕಲಿಸುವುದು, ಸಂಗೀತವನ್ನು ಕೇಳುವುದು, ಹೇಳುವುದು ಯಾವುದೇ ಇರಲಿ, ಖುಷಿ ಕೊಡುವ ಹವ್ಯಾಸಗಳನ್ನು ಬಳಸಿಕೊಂಡು ಸದಾ ಕಾರ್ಯಮಗ್ನರಾದರೆ ಸಂತೋಷವೆನ್ನುವುದು ತಾನಾಗಿಯೇ ಬೆನ್ನು ಹತ್ತುತ್ತದೆ. ವೃತ್ತಿಯ ನಂತರ ನಿವೃತ್ತಿ, ನಿವೃತ್ತಿಯ ನಂತರ ಪ್ರವೃತ್ತಿ, ಅಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಂಡರೆ ನಿವೃತ್ತಿ ಜೀವನ ಸುಖಕರವೂ ಸಂತೋಷದಾಯಕವೂ ಆಗಬಹುದು. ಕೊನೆಯದಾಗಿ ತಮ್ಮ ವೃತ್ತಿ ಜೀವನಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ವಿದಾಯ ಹೇಳುತ್ತಾ, ನಿಮ್ಮ ನಿವೃತ್ತಿ ಜೀವನ ಯಾವತ್ತೂ ಸಮೃದ್ಧಿಯಿಂದ ಚೈತನ್ಯಭರಿತವಾಗಿಯೂ ಸುಖ ಸಂತೋಷ ಭರಿತವಾಗಿಯೂ ಎಲ್ಲದಕ್ಕೂ ಮುಖ್ಯವಾಗಿ ಆರೋಗ್ಯದಾಯಕವಾಗಿರಲೆಂದು ಆ ನಿರಾಕಾರಿ ಪರಮಾತ್ಮನ ಪುಣ್ಯ ಪಾದಚರಣಗಳಲ್ಲಿ ಪ್ರಾರ್ಥಿಸುತ್ತಾ ಪ್ರೀತಿಪೂರ್ವಕವಾದ ನಮನಗಳೊಂದಿಗೆ ತುಂಬು ಹೃದಯದಿಂದ ಹರಿಸಿ ಶುಭ ಕೋರುವೆವು. ಧನ್ಯವಾದಗಳೊಂದಿಗೆ ಇಂತಿ ತಮ್ಮವರಲ್ಲಿ ಒಬ್ಬರಾದ ಥ್ಯಾಂಕ್ ಯು. ಧನ್ಯವಾದ. ತುಂಬ ಧನ್ಯವಾದ ಸರ್. ಎರಡನೇ ಸಲ ಇಷ್ಟು ನೀಟಾಗಿ ನೀವೆಲ್ಲ ತಯಾರಾಗಿ ಬಂದದ್ದು ಇದರಿಂದ ತೋರಿಸ್ತದೆ ಎಷ್ಟೊಂದು ನಿಮ್ಮ ಪ್ರೀತಿ ಪ್ರೇಮ ನಮ್ಮ ಅತ್ತಿ ಮಾವರ ಕಡೆಯಲ್ಲಿ. ಆಮೇಲೆ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಅವರಿಗೆ ಒಂದು ಸದಾ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ನೋಡ್ತಾ ಇರೋದು. ಸೊ ಫಾರೆಸ್ಟ್ ಆಫೀಸರ್ ಇದ್ದಾರೆ ಇಲ್ಲ ಬೆಲ್ಗಾಂ ಡಿವಿಷನ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ಸರ್ಗೆ ಮತ್ತು ಮೇಡಮರಿಗೆ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಅಂತೇಳಿ ವಿಶ್ ಮಾಡೋಕ್ಕೆ ಬಯಸ್ತೇನೆ. ಆ್ಯಕ್ಚುಲಿ ನಿನ್ನೆ ನಾನು ಬೇರೆ ಒಂದು ಕಾರ್ಯಕ್ರಮ ಸಲುವಾಗಿ ಬೇರೆ ಕಡೆ ಇದ್ದೆ. ನಂಬರು ಇದ್ದಿದ್ದಿಲ್ಲ ಭೀಮಾಶಂಕರದ. ಸುಮಾರು ಒಂದು ಭೀಮಾಶಂಕರ್ ಹೇಳಿದಂಗೆ ಒಂದು 23 ಮೇಲೆ ಇದ್ರು ಮೀಟ್ ಮಾಡಿ ನಾವು ಕಾಲೇಜ್ ಡೇಸಲ್ಲಿ ನಮ್ಮ ಜೂನಿಯರು ಅಗ್ರಿ ಕಾಲೇಜ್ ಧಾರವಾಡದಲ್ಲಿ ಭಾಳ ಅಂದ್ರೆ ಭಾಳ ಸಂಬಂಧಿತ ವ್ಯಕ್ತಿ, ಹಾರ್ಡ್ ವರ್ಕರು, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು. ಯಾವತ್ತೂ ಕೂಡ ಲೈಬ್ರರಿಲಿ ಇರೋದು, ಸ್ಟಡಿ ರೂಮಲ್ಲಿ ಇರೋದು, ಹೀಗೆ ಯಾವಾಗಲೂ ಸ್ಟಡಿ ಮಾಡೋದು. ಹಿಂಗಾಗಿಬಿಟ್ಟು ಅವ್ರಿಗೆ ಆಲ್ ಇಂಡಿಯಾ ಲೆವೆಲ್ ಎಂಟ್ರೆನ್ಸಲ್ಲಿ ಸೀಟ್ ಸಿಕ್ಕು ಡೆಲ್ಲಿಯಲ್ಲಿ ಅವರು ICR ನ್ಯೂ ಡೆಲ್ಲಿಯಲ್ಲಿ ಅವ್ರಿಗೆ ಇದು ಸಿಕ್ತು MSc. ಅಲ್ಲಿ ಓದಿ ಸೈಂಟಿಸ್ಟ್ ಎಲ್ಲ ಆದರು. ಭಾಳ ಖುಷಿ. ಅವತ್ತಿಂದ ಇಲ್ಲಿವರೆಗೂ ಅವ್ರ ನಂಬರ್ ಇದ್ದಿಲ್ಲ, ಕಾಂಟ್ಯಾಕ್ಟ್ ಇದ್ದಿಲ್ಲ. ಅನ್ನೋನ್ ನಂಬರ್ ಬಂತು, ಆದರೂ ಕೂಡ ನಾನು ರಿಸೀವ್ ಮಾಡಿಕೊಂಡು ಕೇಳಿದಾಗ, ಯಾಕೆಂದರೆ ರೇರು, ಯಾಕಂದರೆ ಹಳೆಯಗಳು ಮಕ್ಕಳ ಥರನೇ ಏನು ತಂದೆ ತಾಯಿ ಥರ ನಮ್ಮ ಹಳೆಗಳು ನೋಡೋದು ಭಾಳ ಅಪರೂಪ ಕೇಸು. ಅಂಥದ್ರಲ್ಲಿ ನಮ್ಮ ವಿವಾಶಕ ನಿಜಕ್ಕೂ ಅವನು ಅದೃಷ್ಟವಂತ, ತಾವು ಅದೃಷ್ಟ. ನಿಜಕ್ಕೂ ಭಾಳ ಖುಷಿ ಅನಿಸ್ತದೆ. ಹ್ಯಾಪಿ ರಿಟೈರ್ಮೆಂಟ್ ಫಂಕ್ಷನ್ಗಳು ಮಾಡೋದೇ ವಿರಳ. ಯಾಕಂದರೆ ಆಫೀಸಲ್ಲಿ ರಿಟೈರ್ಡ್ ಆದಮೇಲೆ ಆಫೀಸ್ ಅಂದರೆ ಕಚೇರಿಯಲ್ಲಿ ಮಾಡ್ತಾರೆ ವಿನ ಫ್ಯಾಮ್ಲಿ ಕೂಡಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಭಾಳ ವಿರಳ. ಅಂಥದ್ರಲ್ಲಿ ನಾವು ಕೂಡ ಇಂಥದ್ದು ನಾವು ಲೈಫಲ್ಲಿ ಅಳವಡಿಸ್ಬೇಕು ಪ್ರತಿಯೊಬ್ಬರು. ಯಾಕಂತಂದರೆ ನಾವು ಜಾಬ್ ಹತ್ತೋದು ಆಕಸ್ಮಿಕ ಮತ್ತು ರಿಟೈರ್ಮೆಂಟ್ ಆಗೋದು ಆಕಸ್ಮಿಕನೇ. ಹೀಗಾಗಿ ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ರಿಟೈರ್ಮೆಂಟ್ ಆದಾಗ ಫ್ಯಾಮಿಲಿಯಿಂದ ಭಾವಿಸ್ತೇನೆ. ಅದನ್ನು ನೋಡಿ ಭಾಳ ಖುಷಿ ಆಯಿತು. ನಿಜಕ್ಕೂ ನಂಗೆ ಮಾತಾಡಲಿ ಅವಕಾಶ ಮಾಡಿಕೊಟ್ಟಂಥ ಇವ್ರಿಗೆ ಮತ್ತು ಸರ್ ಮತ್ತು ಮೇಡಮ್ ಅವರಿಗೆ ತಮಗೆಲ್ಲ ಹೊಲಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಜೈ ಅಂತ ಕರಿತೀವಲ್ಲ, ಸೊ ಅವಳಿಂದ ಒಂದೆರಡು ಮಾತು ಮಾತಾಡ್ತೀವಿ. ಕೇಂದ್ರ ಬಿಂದು. ಸೊ ನಮ್ಮ ಅರ್ಧಾಂಗಿ ಮತ್ತು ನಮ್ಮ ಅಳಿಯ ದರ್ಶನ್. ಸೊ ಒಂದೆರಡು ಮಾತು ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ನಾವು ಕರೆ ಕೊಟ್ಟ ಮೇಲೆ ಎಲ್ಲರೂ ನಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ನಮಗಾಗಿ ಬಂದಿರೋದಕ್ಕೆ ಧನ್ಯವಾದಗಳು. ಫ್ಯಾನ್ಸ್ ವರ್ಕ್ ಆಗ್ತಿಲ್ಲ, ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ರಿಪೇರ್ಸಿಗೆ, ಬಟ್ ಆಗಿಲ್ಲ. ಸೊ ಅದಕ್ಕೆ ಸಾರಿ. ಆಮೇಲೆ ಎಲ್ರಿಗೂ ಹೇಗೆ ಅಪ್ಪ ಅಮ್ಮ ದೇವರು, ಹಾಗೆ ನಮಗೂ ನಮ್ಮ ಅಪ್ಪ ಅಮ್ಮ ದೇವರು. ಎಲ್ಲ ಕಷ್ಟ ಸುಖದಲ್ಲಿ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ಕೇಳೋಕ್ಕಿಂತ ಮುಂಚೆ ಎಲ್ಲ ಕೊಟ್ಟು ಎಲ್ಲ ಒಳ್ಳೆಯ ರೀತಿಯಿಂದ ಸ್ಟ್ಯಾಂಡ್ ಮಾಡಿಸಿದ್ದಾರೆ. ಇನ್ನೂ ತನಕ ಯಾವುದು ಇಂಥ ಪ್ರಾಬ್ಲಮ್ ಇದೆ ಅಂತ ಹೇಳೋದ್ರೊಳಗಡೆ ಅವರು ನಮ್ಮ ಒಂದು ಶೀಲ್ಡ್ ಆಗಿ ನಿಂತು ಎಲ್ಲ ಸಾಲ್ವ್ ಮಾಡ್ತಾರೆ.
ಅವರಿಬ್ಬರಿಗೂ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಸದಾ ನಗುತ್ತಾ ಶತಾಯುಷಿಗಳೇ ಆಗಿ ಅವರು ನೆಕ್ಸ್ಟ್ ಇನ್ನಿಂಗನ್ನು ಚೆನ್ನಾಗಿ ಬಾಳಲಿ ಅಂತ ಹಾರೈಸುತ್ತಾ ನಾನು 2 ಮಾತುಗಳನ್ನು ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಎಲ್ಲಿದಪ್ಪ? ಓಕೆ, ಹಾಂ. ಸೊ ತುಂಬ ಹಾರ್ಡ್ ವರ್ಕರ, ಆಮೇಲೆ ನಿಸ್ವಾರ್ಥ. ಯಾವುದೇ ಒಂದು ಜವಾಬ್ದಾರಿ ಕೊಡ್ರಿ, ಸೊ ಅದನ್ನು ಅವನು ತನ್ನ ಸ್ವಂತ ಕೆಲಸಕ್ಕಿಂತ ಜಾಸ್ತಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾನೆ. ಅದು ನಮ್ಮ ಅಳಿಯನ ಒಂದು ದೊಡ್ಡ ಗುಣ ನಾನು ನೋಡ್ತಾ ಇದ್ದೀನಿ. ಯಾವುದೇ ಇರಲಿ, ಅವನು ಕೂಡ ಅಷ್ಟೇ. ನಮ್ಮ ಅವ್ರು ಹೆಂಗಿರ್ತಾರೆ, ಕೂಲ್, ಏನು ಹೇಳಿದ್ರು ಆಯ್ತು ರೀ ಮಾಮ, ಓಕೆ ಮಾಮ ಮಾಡೋಣ್ರಿ ಮಾಮ. ಸೊ ಜಾಸ್ತಿ ನಮ್ಮ ಜೊತೆ ಮಾತಾಡಂಗಿಲ್ಲ, ಬಟ್ ಹೃದಯ ತುಂಬಾ ದೊಡ್ಡದು. ಆಮೇಲೆ ಅವನು ಏಜ್ಗಿಂತ ಅವನ ಮೆಚುರಿಟಿ ತುಂಬ ದೊಡ್ಡದಂತ ನಾನು ನೋಡೀನಿ. ಸೊ ಏಜಲ್ಲಿ ಚಿಕ್ಕವಿದ್ದರೂ ಕೂಡ ಅವ ಈ ಸೊಸೈಟಿ ಒಳಗೆ ಹೆಂಗಿರಬೇಕು, ಸೊ ಏನೋ ಒಂದು ತಕ್ಕ ಮಗ ಅಂತ ಹೇಳ್ತಾರೆ ನಮ್ಮ ಅತ್ತೆ ಮಾವಾಗ. ಸೊ ಅವನಿಗೂ ಕೂಡ ದೇವರ ಚೆನ್ನಾಗಿರಲಿ, ಆಯುಷ್ಯ ಆರೋಗ್ಯ ಕೊಡಲಿ, ದೇವರು ಅವನಿಗೆ ಒಳ್ಳೆ ಸೆಟಲ್ಮೆಂಟ್ ಮಾಡಲಿ ಬೇಗ. ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತಾ ಸೊ ಈ ಕಾರ್ಯಕ್ರಮ ಮುಂದುವರ್ಸೋಣ. ಸೊ ಈಗ ಮುಂದಿನ ಕಾರ್ಯಕ್ರಮ ಕೇಕ್ ಕಟ್ ಮಾಡಬೇಕು. ಇವತ್ತಿನ ಕೇಂದ್ರ ಬಿಂದುವಾದಂಥ ನಮ್ಮ ಅತ್ತೆ ಮಾವ ಅವರು ಕೂಡಿ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೀವಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ.